ತುಂಬಾ ಸಿಂಪಲಾಗಿ ಮತ್ತು ಪರ್ಫೆಕ್ಟಾಗಿ ಮನೆಯಲ್ಲೇ ಮಿಕ್ಸ್ ವೆಜ್ ಕೊಲ್ಲಾಪುರಿ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಏನು ದೊಡ್ಡ ಕೆಲಸನೇ ಇಲ್ಲ ಈ ಮಿಕ್ಸ್ ವೆಜ್ ಕೊಲ್ಲಾಪುರಿ ಮಾಡೋದು. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಇಂಗು ಸೇರಿಸ್ತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಗರಂ ಮಸಾಲ ಸೇರಿಸ್ತಿದ್ದೀನಿ. ಈ ಗರಂ ಮಸಾಲ ಜಾಸ್ತಿ ಕ್ವಾಂಟಿಟಿದಾಗ ಹಾಕಬಾರ್ದು, ಎಲ್ಲನೂ ಸ್ವಲ್ಪನೇ ಹಾಕೋಬೇಕಾಗುತ್ತೆ. ನೀವಿಲ್ಲಿ ತುಂಬಾ ಸರಿಯಾಗಿ ಬರುತ್ತೆ. ಓಕೆ ನೋಡಿ, ಇವಾಗ ಎಲ್ಲ ಗರಂ ಮಸಾಲ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು 2 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಒಂದು 2-3 ಈ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ನಮ್ಮ ಗ್ರೇವಿಗೆ ತುಂಬಾ ಸರಿಯಾಗಿ ಕಲರ್ ಬರುತ್ತೆ. ಹೋಟೆಲಲ್ಲಿ ಈ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾರೆ, ಹೀಗಾಗಿ ಗ್ರೇವಿಗೆ ಅಷ್ಟು ರೆಡ್ ಕಲರ್ ಬರುತ್ತೆ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ನಾನಿಲ್ಲಿ ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಈರುಳ್ಳಿ ಸೇರಿಸ್ತಿದ್ದೀನಿ. ಒಂದು 3 ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವಿಲ್ಲಿ ಟೊಮೆಟೊ ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈರುಳ್ಳಿ ಹಸಿ ವಾಸನೆ ಹೋಗಿದೆ. ಇವಾಗ ಹಸಿ ವಾಸನೆ ಆದಮೇಲೆ ಟೊಮೆಟೊನ ಸೇರಿಸ್ತಿದ್ದೀನಿ. ಇಲ್ಲಿ ನೀವು ಟೊಮೆಟೊನ ರೆಡ್ ಆಗಿದೆ ಬಳಸ್ಕೊಳ್ಳಿ, ಗ್ರೇವಿ ಕಲರ್ ತುಂಬ ಸರಿಯಾಗಿ ಬರುತ್ತೆ. ಬಿಳಿ ಎಳ್ಳು ಮತ್ತು ಕೊಬ್ಬರಿ ಹಾಕ್ತಿದ್ದೀನಿ, ಒಂದು 2 ಚಮಚ, ಮತ್ತು ಕಾಜು ಹಾಕ್ತಿದ್ದೀನಿ, ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ತಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಇದರಲ್ಲಿ ಎಳ್ಳು ಮತ್ತು ಕಾಜು ಹಾಕೋದ್ರಿಂದ ಗ್ರೇವಿ ಗಟ್ಟಿಯಾಗಿ ಬರುತ್ತೆ, ನೀರಾಗಿ ಬರೋದಿಲ್ಲ. ಯಾವುದಾದ್ರೂ ಒಂದು ಕೂಡ ಹಾಕೋಬೋದು. ಒಂದೇ ಹಾಕೋದಾದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. 2 ಹಾಕೋದಾದರೆ ಒಂದು 2 ಚಮಚನ ನೀವಿಲ್ಲಿ ಬಿಳಿ ಎಳ್ಳು ಮತ್ತು ಈ ಗೋಡಂಬಿನ ಹಾಕೋಬೋದು. ಇವಾಗ ಏನಿಲ್ಲ, ಈ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ. ಓಕೆ, ಹಬೆಯಲ್ಲಿ ಇದಕ್ಕೆ ಒಂದು 2-3 ನಿಮಿಷ ಹಾಗೆಯೇ ಮುಚ್ಚಿಡ್ತಿದ್ದೀನಿ, ಅಥವಾ ಪೂರ್ತಿ ಟೊಮೆಟೊ ಸಾಫ್ಟ್ ಆಗಬೇಕು. ಓಕೆ ನೋಡಿ, ಪೂರ್ತಿಯಾಗಿ ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ಇಷ್ಟಾದ್ರೆ ಸಾಕು. ಇವಾಗ ಇದು ಏನು ಮಾಡಬೇಕು, ಪೂರ್ತಿಯಾಗಿ ತಣ್ಣಗೆ ಮಾಡ್ಕೋಬೇಕು. ತಣ್ಣಗೆ ಆದಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಸ್ಮೂತಾಗಿ. ಓಕೆ, ಅದನ್ನು ಸ್ವಲ್ಪ ತಣ್ಣಗಾಗಲಿ, ಅಲ್ಲಿ ತನಕ ನಾನಿಲ್ಲಿ ಒಂದು ಕಡಾಯಿನಲ್ಲಿ ತರಕಾರಿ ಸೇರಿಸ್ತಿದ್ದೀನಿ. ಇಲ್ಲಿ ನಿಮಗೆ ಯಾವ್ದು ಇಷ್ಟನೋ ತರಕಾರಿ ಅದನ್ನೇ ಹಾಕೋಬೋದು, ಅಥವಾ ಮನೆಯಲ್ಲಿ ಏನು ತರಕಾರಿ ಇರುತ್ತೆ ಅದನ್ನೇ ಹಾಕೋಬೋದು. ಸೊ ಇವಾಗೆಲ್ಲ ತರಕಾರಿ ಹಾಕ್ಕೊಂಡಿನಿ. ಅದ್ರ ಜೊತೆಗೆ ನಾನಿಲ್ಲಿ ಪನ್ನೀರ್ ಕೂಡ ತೊಗೊಂಡಿದ್ದೀನಿ. ಪನ್ನೀರ್ ಇಲ್ಲೇ ಹಾಕಬಾರ್ದು, ಜಸ್ಟ್ ತರಕಾರಿ ಮಾತ್ರ ಹಾಕ್ಕೊಂಡಿನಿ. ನಾನಿಲ್ಲಿ ತರಕಾರಿ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಈ ರೀತಿ ಹುರ್ಕೊಂಡು ತೊಗೋಬೇಕಾಗುತ್ತೆ. ಈ ರೀತಿ ಹುರ್ಕೊಂಡು ತೊಗೊಂಡ್ರೆ ನಮ್ಮ ಮಿಕ್ಸ್ ವೆಜ್ ಕೊಲ್ಲಾಪುರಿ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ. ಸೊ ಕಚ್ಚಾ ಅನ್ಸೋದಿಲ್ಲ ತರಕಾರಿ ತಿನ್ನುವಾಗ. ಓಕೆ ನೋಡಿ, ಜಾಸ್ತಿ ಸಾಫ್ಟ್ ಕೂಡ ಮಾಡ್ಕೋಬಾರ್ದು, ಜಸ್ಟ್ ಹಸಿ ವಾಸನೆ ಹೋಗಬೇಕು ಅಷ್ಟೇ. ಇಲ್ಲಿ ಆ ರೀತಿ ಹುರ್ಕೋಬೇಕಷ್ಟೇ. ಇವಾಗ ಹುರ್ಕೊಂಡಾದ್ಮೇಲೆ ಇಲ್ಲಿ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಇಲ್ಲಿ ಈ ಮಸಾಲ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ಈ ಮಸಾಲ ಮಿಕ್ಸಿಯಲ್ಲಿ ಹಾಕ್ತಿದ್ದೀನಿ, ಅಂದರೆ ನೀರು ಹಾಕ್ದೇನೆ ಇದನ್ನು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕಾಗುತ್ತೆ. ಇಲ್ಲಿ ನೀವು ಈ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ ಈ ಮಿಕ್ಸ್ ವೆಜ್ ಕೊಲ್ಲಾಪುರಿ ರೆಸಿಪಿ. ಹೋಟೆಲ್ಗಿಂತಲೂ ರುಚಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ ಒಂದ್ಸಲ ಮನೆಯಲ್ಲಿ. ಇವಾಗ ಇಲ್ಲಿ ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಉಳ್ಕೊಂಡಿತ್ತು, ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಗ್ಯಾಸ್ ಬಂದ್ ಮಾಡ್ಕೊಂಡು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಸೊ ಈ ರೀತಿ ಎಣ್ಣೆಯಲ್ಲೇ ಖಾರ ಹಾಕೋದ್ರಿಂದ ಕಲರ್ ತುಂಬಾ ಸರಿಯಾಗಿ ಬರುತ್ತೆ ಗ್ರೇವಿಗೆ. ಹೀಗಾಗಿ ಈ ಸ್ಟೆಪ್ನ ಫಾಲೋ ಮಾಡಿ. ಮತ್ತು ಇವಾಗ ನಾವು ರುಬ್ಬಿದಂತಹ ಈ ಮಸಾಲಾನ ಸೇರಿಸ್ತಿದ್ದೀನಿ. ಎಣ್ಣೆ ಉಗುರು ಬೆಚ್ಚಗೆ ಆದಮೇಲೆ ಖಾರನ ಹಾಕ್ಕೊಳ್ಳಿ, ಜಾಸ್ತಿ ಬಿಸಿ ಕೂಡ ಇರಬಾರ್ದು. ಇಲ್ಲಿ ಖಾರ ಹಾಕುವಾಗ ಸೀದೋಗಿಬಿಡುತ್ತೆ. ಇವಾಗ ಏನಿಲ್ಲ, ಇದನ್ನು ಮಸಾಲ ಹಾಕ್ಕೊಂಡು ಪೂರ್ತಿ ಎಣ್ಣೆ ರಿಲೀಸ್ ಮಾಡ್ಕೋತಾನೆ ಈ ಗ್ರೇವಿನ ಹುರ್ಕೋಬೇಕಾಗುತ್ತೆ. ನಾವಿಲ್ಲಿ ಈ ಗ್ರೇವಿ ಎಷ್ಟು ಹುರ್ಕೊತೇವಲ್ಲ ಅಷ್ಟೇ ಸರಿಯಾಗಿ ಬರುತ್ತೆ ನಾವು ಮಾಡುವಂತಹ ಮಿಕ್ಸ್ ವೆಜ್ ಕೊಲ್ಲಾಪುರಿ ರೆಸಿಪಿ. ಹೀಗಾಗಿ ಇಲ್ಲಿ ಒಂದು ಸ್ವಲ್ಪನೇ ಟೈಮ್ ಕೊಡಿ, ಪೂರ್ತಿ ಎಣ್ಣೆ ರಿಲೀಸ್ ಆಗಲಿ ಈ ಮಸಾಲದಲ್ಲಿ. ಆ ರೀತಿ ಮಸಾಲಾನ ಮಾಡ್ಕೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ ಈ ಮಿಕ್ಸ್ ವೆಜ್ ಕೊಲ್ಲಾಪುರಿ ರೆಸಿಪಿ. ಓಕೆ ನೋಡಿ, ಇವಾಗ ಒಂದು ಸ್ವಲ್ಪನೇ ಲೈಟಾಗಿ ಎಣ್ಣೆ ರಿಲೀಸ್ ಮಾಡಿದೆ ಈ ಗ್ರೇವಿ. ಈ ಟೈಮ್ನಲ್ಲಿ ಇದಕ್ಕೆ ಒಂದು 2-3 ಚಮಚ ಹಾಲಿನ ಮೇಲಿನ ಕೆನೆ ಹಾಕ್ತಿದ್ದೀನಿ. ಈ ಕೆನೆ ಯಾಕೆ ಹಾಕಬೇಕಂದ್ರೆ ತುಂಬಾ ರುಚಿ ಬರುತ್ತೆ ನಾವು ಮಾಡುವಂತಹ ಈ ಮಿಕ್ಸ್ ವೆಜ್ ಕೊಲ್ಲಾಪುರಿ ರೆಸಿಪಿ. ಈ ಹಾಲಿನ ಮೇಲಿನ ಕೆನೆ ಇಲ್ಲ ಅಂದರೆ ನೀವಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ಬರುತ್ತೆ ನೋಡಿ, ಅದು ಕೂಡ ಆ್ಯಡ್ ಮಾಡ್ಕೋಬೋದು. ವಾವ್ ನೋಡಿ, ಪೂರ್ತಿಯಾಗಿ ತುಪ್ಪ ರಿಲೀಸ್ ಮಾಡಿದ ಕೆನೆ ಹಾಕಿರ್ತೀವಲ್ವ, ಹೀಗಾಗಿ ಮತ್ತು ಗ್ರೇವಿ ಕಲರ್ ಕೂಡ ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಪೂರ್ತಿ ಚೇಂಜ್ ಆಗಿದೆ, ಎಣ್ಣೆ ರಿಲೀಸ್ ಆಗಿದೆ. ಈ ಟೈಮ್ನಲ್ಲಿ ಈ ಹುರಿದಂತಹ ತರಕಾರಿ ಮತ್ತು ಪನ್ನೀರ್ ಸೇರಿಸ್ತಿದ್ದೀನಿ, ಮತ್ತು ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರ. ಓಕೆ, ಇವಾಗ ಏನಿಲ್ಲ, ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಜೊತೆಗೆ ನಾನಿಲ್ಲಿ ಸ್ವಲ್ಪ ಧನಿಯಾ ಪೌಡರ ಮತ್ತು ಗರಂ ಮಸಾಲ ಹಾಕ್ಕೊಂಡಿನಿ, ಮತ್ತು ಸ್ವಲ್ಪ ಜೀರಾ ಪೌಡರ್ ಕೂಡ ನಾನಿಲ್ಲಿ ಹಾಕಿದ್ದ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತರಕಾರಿ ಎಲ್ಲ ಉಪ್ಪು ಖಾರ ಹೀರ್ಕೊಳ್ಳಿ. ನೀರು ಹಾಕಿಲ್ಲ, ಹಾಗೆಯೇ ಮುಚ್ಚಿಡ್ತಿದ್ದೀನಿ. ವಾವ್ ನೋಡಿ, ಎಷ್ಟು ಸರಿಯಾಗಿ ಬಂದಿದೆ ಗ್ರೇವಿ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು. ಸ್ಲೋ ಗ್ಯಾಸ್ನಲ್ಲಿ ಒಂದು 3 ನಿಮಿಷ ಹಾಗೆಯೇ ಮುಚ್ಚಿಟ್ಟಿದ್ದ.
ಈ ಟೈಮ್ನಲ್ಲಿ ಗ್ರೇವಿಗೋಸ್ಕರ ಬಿಸಿನೀರನ್ನ ಸೇರಿಸಬೇಕಾಗುತ್ತೆ. ಅಂದರೆ ಫುಲ್ ಕುದಿಯುವಂತಹ ನೀರನ್ನ ಹಾಕೋಬೇಕು ನೀವಿಲ್ಲಿ. ಗ್ರೇವಿ ಇದೇ ಕಲರ್ ಬರುತ್ತೆ, ತುಂಬಾ ಸರಿಯಾಗಿ ಬರುತ್ತೆ ಬಿಸಿನೀರು ಹಾಕೋದ್ರಿಂದ. ಹೀಗಾಗಿ ನೆನಪಿಲ್ಲ ನೀವಿಲ್ಲಿ ಬಿಸಿನೀರೇ ಹಾಕ್ಕೊಳ್ಳಿ ಗ್ರೇವಿಗೋಸ್ಕರ. ನೋಡ್ಕೊಂಡು ನೀರನ್ನ ಹಾಕೋಬೋದು. 1 ಚಮಚ ಸಕ್ಕರೆ, ಉಪ್ಪು ಖಾರ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಮಿಕ್ಸ್ ವೆಜ್ ಕೊಲ್ಲಾಪುರಿ ರೆಸಿಪಿಗೆ ಮತ್ತು ಪನ್ನೀರ್ ಸಬ್ಜಿಗೆ ಸಕ್ಕರೆ ಲಾಸ್ಟಿಗೆ ಒಂದು ಸ್ವಲ್ಪ ಹಾಕೇಬೇಕು. ಟೇಸ್ಟ್ ತುಂಬ ರುಚಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಹಾಕಿದ್ದೆ. ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ಹೋಟೆಲ್ಗಿಂತಲೂ ತುಂಬಾ ರುಚಿಯಾಗಿ ಬಂದಿತ್ತು ಈ ಮಿಕ್ಸ್ ವೆಜ್ ಕೊಲ್ಲಾಪುರಿ ರೆಸಿಪಿ. ಸೊ ನೋಡಿದ್ರೇ ನಿಮ್ಗೆ ಗೊತ್ತಾಗ್ತಿರ್ಬೋದು ಅಷ್ಟು ಸರಿಯಾಗಿ ಬಂದಿದೆ. ಕೊನೆಗೆ ಇದಕ್ಕೆ ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೂಪರ್ ಆಗಿರುವಂತಹ ಮಿಕ್ಸ್ ವೆಜ್ ಕೊಲ್ಲಾಪುರಿ ರೆಸಿಪಿ ರೆಡಿ ಆಗುತ್ತೆ. ಸೊ ನೋಡಿ, ಹೋಟೆಲ್ಗೆ ಹೋದರೆ ಒಂದು ಸ್ವಲ್ಪ ಕೊಡ್ತಾರೆ ಅವರು. ಒಂದು 400-500 ರೂಪಾಯಿ ಇರುತ್ತೆ ಒಂದು ಪ್ಲೇಟ್ ಸಬ್ಜಿಗೆ. ನೀವು ಮನೆಯಲ್ಲೇ ಈ ರೀತಿ ಎಷ್ಟು ಬೇಕಷ್ಟು ಮಾಡಿ ರೆಡಿ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲರಿಗೂ ಹೊಟ್ಟೆ ತುಂಬುವಂತೆ ಸಬ್ಜಿ ರೆಡಿಯಾಗಿದೆ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ಓಕೆ, ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಒಂದ್ಸಲ.